ಹಲೋ ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಿಗುರು ಸಂಸ್ಥೆಯು ನಡೆಸಿರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಗುಣವಾಗಿ ಅದನ್ನ ಆಧಾರವಾಗಿ ಇಟ್ಕೊಂಡು ಚಿಗುರು ಸಂಸ್ಥೆಯು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಯ 50 ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ, ಕೆಳಗೆ ಸೂಚಿಸಿದ ಪಟ್ಟಿಯಲ್ಲಿ ಮಹಾಯಾನ ಬೌದ್ಧರನ್ನು ಹೀನಯಾನದವರಿಂದ ಬೇರ್ಪಡಿಸುವ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿ. 4 ಹೇಳಿಕೆಗಳಿವೆ. ಬುದ್ಧನ ಮೂರ್ತಿಗಳು, ಸ್ತೂಪಗಳು, ಚೈತ್ಯಗಳು, ಹಾಗೆಯೇ ಸಂಸ್ಕೃತ ಗ್ರಂಥಗಳು. ಈ ಒಂದು ಆಧಾರವಾಗಿ ಇಟ್ಕೊಂಡು ಆಯ್ಕೆಗಳು ಕೆಳಗೆ 4 ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2. 1 ಮತ್ತು 4 ಮಾತ್ರ ಸರಿಯಾಗಿದೆ. 1 ಮತ್ತು 4 ಇದನ್ನು ಆಧಾರವಾಗಿಟ್ಕೊಂಡು ಬುದ್ಧನ ಮೂರ್ತಿಗಳು ಮತ್ತು ಸಂಸ್ಕೃತಿ ಗ್ರಂಥಗಳನ್ನು ಆಧಾರವಾಗಿಟ್ಕೊಂಡು ಹೀನಯಾನ ಮತ್ತು ಮಹಾಯಾನದಿಂದ ಬೌದ್ಧರನ್ನು ಹೀನಯಾನದವರೆಂದು ಬೇರ್ಪಡಿಸಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ. ಬೌದ್ಧ ಮತಕ್ಕೆ ಸಂಬಂಧಿಸಿದ ಪದ್ಮ ಸಂಭವ ವಿವರ ಎಲ್ಲಿದೆ? ಆಯ್ಕೆಗಳು ಬಂದ್ಬಿಟ್ಟು ಲಡಾಖ್, ಸಾರನಾಥ, ಟಿಬೆಟ್, ಬೈಲುಕುಪ್ಪೆ. ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಯ್ಕೆ 2, ಬೈಲುಕಪ್ಪೆಯಲ್ಲಿ ಕಂಡುಬರುತ್ತದೆ. ಮೌರ್ಯರ ಕಾಲದಲ್ಲಿ ಕೆಳಗಿನ ಯಾರು ಸುದರ್ಶನ ಸರೋವರವನ್ನು ಕಟ್ಟಿಸಿದ್ದಾರೆ? ಆಯ್ಕೆಗಳು ಬಂದ್ಬಿಟ್ಟು ಚಂದ್ರಗುಪ್ತ ಮೌರ್ಯ, ಆಯ್ಕೆ ಬಿ ಅಶೋಕ, ಆಯ್ಕೆ ಸಿ ಪುಷ್ಯಗುಪ್ತ, ಆಯ್ಕೆ ಡಿ ಬಿಂದುಸಾರ. ಈ 4 ವ್ಯಕ್ತಿಗಳಲ್ಲಿ ಈ ಸುದರ್ಶನ ಸರೋವರವನ್ನು ಕಟ್ಟಿಸಿದವರು ಯಾರು ಅಂತಂದರೆ ಪುಷ್ಯಗುಪ್ತ. ಓಕೆ, ಮುಂದಿನ ಪ್ರಶ್ನೆ. ಬಿಂದುಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಗ್ರೀಕ್ ರಾಯಭಾರಿ ಯಾರು? ಆನ್ಸರ್ ಬಂದ್ಬಿಟ್ಟು ಡಮಾಸ್ಕಸ್. ಓಕೆ, ಮುಂದಿನ ಪ್ರಶ್ನೆ. 1985ರಲ್ಲಿ ಪ್ರಥಮ ಬಾರಿಗೆ ಯಾರು ಭಗವದ್ಗೀತಾ ಆರ್ ಡೈಲಾಗ್ಸ್ ಆಫ್ ಕೃಷ್ಣ ಆ್ಯಂಡ್ ಅರ್ಜುನ ಎಂಬ ಶೀರ್ಷಿಕೆಯಡಿ ಅನುವಾದಿಸಿದ್ದಾರೆ? ಆಯ್ಕೆಗಳು ಬಂದ್ಬಿಟ್ಟು ಆಯ್ಕೆ ಎ ಫೆಡ್ರಿಕ್ ಮ್ಯಾಕ್ಸ್ ಮುಲ್ಲರ್, ಆಯ್ಕೆ ಬಿ ಸರ್ ವಿಲಿಯಂ ಜೋನ್ಸ್, ಆಯ್ಕೆ ಸಿ ಚಾರ್ಲ್ಸ್ ವಿಲ್ಕಿನ್ಸ್, ಆಯ್ಕೆ ಡಿ ಎನ್ವಿ ಥಾಮಸ್ ಸ್ಕೂಲ್ ಬ್ರೂಕ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ ಚಾರ್ಲ್ಸ್ ವಿಲ್ಕಿನ್ಸ್ ಎನ್ನುವವರು ಈ ಭಗವದ್ಗೀತಾ ಅಥವಾ ಡೈಲಾಗ್ಸ್ ಆಫ್ ಕೃಷ್ಣ ಆ್ಯಂಡ್ ಅರ್ಜುನ ಎಂಬ ಶೀರ್ಷಿಕೆಯನ್ನು ಅನುವಾದಿಸಿದ್ದಾರೆ. ಮುಂದಿನ ಪ್ರಶ್ನೆ. ಕೆಳಗಿನ ಪಟ್ಟಿಯಲ್ಲಿ 10ನೇ ಶತಮಾನದ ಪೂರ್ವಾರ್ಧದಲ್ಲಿ ಕನೋಜನ್ನ ಭೇಟಿ ಮಾಡಿದಂತಹ ಅರಬ್ ಪ್ರವಾಸಿಗ ಯಾರು? ಆಯ್ಕೆಗಳು ಬಂದ್ಬಿಟ್ಟು ಅಲ್ಬೆರುನಿ, ಆಲ್ ಮಸೂದಿ, ಆಲ್ ಬಹದೂರಿ, ಅಲ್ ಮದೈನಿ. ಇರುವಂತಹ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಬಿ ಆಲ್ ಮಸೂದಿಯವರು ಅರಬ್ ಪ್ರವಾಸಿಗರಾಗಿದ್ದಾರೆ. ಇವರು 10ನೇ ಶತಮಾನದ ಪೂರ್ವಾರ್ಧದಲ್ಲಿ ಕನೋಜ್ಗೆ ಭೇಟಿ ನೀಡಿದ್ದಾರೆ. ಖಲೀಫನಿಂದ ವಿಧಿವತ್ತಾಗಿ ಅಧಿಕಾರ ಬಿರುದನ್ನು ಪಡೆದಿದ್ದಂತಹ ಮೊದಲ ದೆಹಲಿ ಸುಲ್ತಾನ ಯಾರು? 4 ಆಯ್ಕೆಗಳಿವೆ. 4 ಆಯ್ಕೆಗಳನ್ನು ಆಧಾರವಾಗಿಟ್ಕೊಂಡು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಬಿ ಇಲ್ತಮಸ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ನಾವು. ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಹಾಭಿಯೋಗವನ್ನು ಕೆಳಗಿನವರಲ್ಲಿ ಯಾರು ಪ್ರಾರಂಭಿಸುತ್ತಾರೆ? 4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಯ್ಕೆ ಸಿ ಸಂಸತ್ತಿನ ಸದಸ್ಯರು ಮಾತ್ರ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಹಾಭಿಯೋಗವನ್ನು ಆರಂಭಿಸುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ನಿಗದಿಪಡಿಸಿರುವಂತಹ ಒಟ್ಟು ಸ್ಥಾನಗಳು ಎಷ್ಟು? 4 ಆಯ್ಕೆಗಳಿವೆ. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು 28. ಲೋಕಸಭೆಗಳು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಒಟ್ಟು 28 ಇವೆ. ಹಾಗೆಯೇ ರಾಜ್ಯಸಭೆಗಳು 12 ಇವೆ. ಮುಂದಿನ ಪ್ರಶ್ನೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನದ ನೇತೃತ್ವ ವಹಿಸಿದವರು ಯಾರು? ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಲೋಕಸಭಾ ಸ್ಪೀಕರ್, ಉಪರಾಷ್ಟ್ರಪತಿಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ ಲೋಕಸಭಾ ಸ್ಪೀಕರ್. ಓಕೆ, ಮುಂದಿನ ಪ್ರಶ್ನೆ. ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದಂತಹ ಪ್ರಥಮ ಮಹಿಳೆ ಯಾರು? ಆಯ್ಕೆಗಳು ಬಂದ್ಬಿಟ್ಟು ಆಯ್ಕೆ ಎ ವಿಜಯಲಕ್ಷ್ಮಿ ಪಂಡಿತ್, ಆಯ್ಕೆ ಬಿ ಶನ್ನೋದೇವಿ, ಆಯ್ಕೆ ಸಿ ಸುಜೇತಾ ಕುರ್ಪಲಾನಿ, ಆಯ್ಕೆ ಡಿ ರಾಜಕುಮಾರಿ ಅಮೃತ್ ಕೌರ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 2
ಸನ್ನೋದೇವಿ ಎನ್ನುವವರು ಭಾರತದ ರಾಜ್ಯದ ಮೊದಲ ವಿಧಾನಸಭೆ ಸ್ಪೀಕರ್ ಆಗಿ ಆಯ್ಕೆಯಾದಂತಹ ಪ್ರಪ್ರಥಮ ಮಹಿಳೆ ಅಂತಲೇ ಎಣಿಸ್ಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಕೆಳಕಂಡ ಯಾವ ಸಮಿತಿಯ ಮುಖ್ಯ ಕರ್ತವ್ಯವು ಸಂಸತ್ತಿನಿಂದ ಸರ್ಕಾರಕ್ಕೆ ಹಂಚಿಕೆಯಾಗುವ ಹಣವು ಬೇಡಿಕೆಯ ವ್ಯಾಪ್ತಿಯೊಳಗಿರುವುದನ್ನು ಕಂಡುಹಿಡಿಯುವುದಾಗಿದೆ? 4 ಆಯ್ಕೆಗಳಿವೆ. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ 263ನೇ ವಿಧಿಯಡಿಯಲ್ಲಿ ರಚಿಸಲಾದಂತಹ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಯಾರು ಕಾರ್ಯವನ್ನು ನಿರ್ವಹಿಸಿದ್ದಾರೆ? 4 ಆಯ್ಕೆಗಳಿವೆ. ಭಾರತದ ಪ್ರಧಾನಿಗಳು, ಕೇಂದ್ರ ಗೃಹ ಮಂತ್ರಿಗಳು, ರಾಷ್ಟ್ರಪತಿಗಳು, ಕೇಂದ್ರ ಹಣಕಾಸು ಮಂತ್ರಿಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ, ಭಾರತದ ಪ್ರಧಾನಮಂತ್ರಿಗಳು. ಮುಂದಿನ ಪ್ರಶ್ನೆ, ಮೊಲಕುಲುನವರ ದುಬ್ರಾಜ್ ಇವು ಸಂಧಿಸಿರುವುದು ಎಲ್ಲಿ? ಆಯ್ಕೆಗಳು ಬಂದ್ಬಿಟ್ಟು ಭಾರತದ ಬಗೆ ಬಗೆಯ ಹಕ್ಕಿ, ಭಾರತದ ಬಗೆ ಬಗೆಯ ಗೋಧಿಗಳು, ಭಾರತದ ಜಾನುವಾರು ತಳಿಗಳು ಯಾವುದು ಅಲ್ಲ. ಈ ಒಂದು ಮೊಲಕುಲು ಎನ್ನುವುದು ಮತ್ತು ದುಬ್ರಾಜ್ ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಆಯ್ಕೆ ಎ, ಇದು ಭಾರತದ ಅಕ್ಕಿ ಬಗೆಯ ತಳಿಗಳಾಗಿವೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಉಣ್ಣೆ ಜವಳಿ ಕೈಗಾರಿಕೆ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಮುಂಬೈ, ಕೋಲ್ಕತ್ತಾ, ಕಾನ್ಪುರ, ಚೆನ್ನೈ. ಈ ಒಂದು ಮೊದಲ ಉಣ್ಣೆ ಜವಳಿ ಕೈಗಾರಿಕೆಯು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಆಯ್ಕೆ ಬಿ, ಕಾನ್ಪುರದಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಗೋರೂರು ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಈ ಒಂದು ಅಣೆಕಟ್ಟನ್ನು ಹೇಮಾವತಿ ನದಿಗೆ ಕಟ್ಟಲಾಗಿದೆ. ಹೇಮಾವತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಣದ ಅಪಮೌಲ್ಯೀಕರಣವು ಇದಕ್ಕೆ ದಾರಿ ಮಾಡಿಕೊಡುತ್ತದೆ. 4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ, ದೇಶೀಯ ಬೆಳೆಗಳ ಕುಸಿತದಲ್ಲಿ ಇದು ದಾರಿ ಮಾಡಿಕೊಡುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಿತ್ತೀಯ ನೀತಿ ರೂಪಿಸುವುದು ಯಾವುದು? ಹಣಕಾಸು ಆಯೋಗ, ವಿತ್ತೀಯ ಆಯೋಗ, ಹಣಕಾಸು ಸಚಿವಾಲಯ, RBI. ಈ ಒಂದು ವಿತ್ತೀಯ ನೀತಿಯನ್ನು ರೂಪಿಸುವುದು ಯಾವುದಪ್ಪ ಅಂದರೆ ಹಣಕಾಸು ಸಚಿವಾಲಯ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತೀಯ ಕಂಪನಿ ಕಾಯ್ದೆ ಜಾರಿಗೆ ಆಗಿದ್ದು ಯಾವಾಗ? ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ 1943, ಆಪ್ಷನ್ ಬಿ 1935, ಆಪ್ಷನ್ ಸಿ 1953, ಆಪ್ಷನ್ ಡಿ 1956. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಡಿ, 1956ರಲ್ಲಿ ಈ ಒಂದು ಭಾರತೀಯ ಕಂಪನಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಮುಂದಿನ ಪ್ರಶ್ನೆ, ಸರಕು ಮತ್ತು ಸೇವಾ ತೆರಿಗೆಯನ್ನು ಯಾವ ಸಂಸ್ಥೆ ನಿರ್ಧರಿಸುತ್ತದೆ? RBI, ನೀತಿ ಆಯೋಗ, GST ಕೌನ್ಸಿಲ್ ಯಾವುದು ಅಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ, GST. ನಿಮಗೆಲ್ರಿಗೂ ಈಗ ಗೊತ್ತೇ ಇದೆ, ನಾವು ಯಾವುದೇ ಒಂದು ಸರಕುಗಳನ್ನು ಯಾವುದೇ ಒಂದು ಸಾಮಾನುಗಳನ್ನು ತಗೋಬೇಕು ಅಂತಂದರೆ ನಾವು GST ಮೂಲಕ ತಗೋಬೇಕಾಗಿದೆ. ಅದ್ರ ಮೇಲೇ ನಮಗೆ ನಿರ್ಧರಿತವಾಗಿರ್ತದೆ ಬೆಲೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಒಂದು ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ ಪೈಪೋಟಿ ಆಯೋಗವನ್ನು ರಚಿಸಲಾಗಿದೆ? ಯಾವ ಒಂದು ಶಿಫಾರಸು ಅಂತಂತಂದರೆ ಆಯ್ಕೆ ಬಿ, SV ರಾಘವನ್ ಸಮಿತಿಯ ಶಿಫಾರಸಿನ ಮೇಲೆ ಪೈಪೋಟಿ ಆಯೋಗವನ್ನು ರಚಿಸಲಾಗ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆಗಳನ್ನು ಗಮನಿಸಿಕೊಂಡು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ತಿಳಿಸಬೇಕು. ಓಕೆ, ಹೇಳಿಕೆಗಳನ್ನು ಓದೋಣ ಮೊದಲು. ಭಾರತದಲ್ಲಿ ವಿದೇಶಿ ವಿನಿಮಯದ ಪಾಲಕವಾಗಿ RBI ಕಾರ್ಯನಿರ್ವಹಿಸುತ್ತದೆ. ಹೇಳಿಕೆ 2, ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆಯು 1999ರಲ್ಲಿ ಜಾರಿಗೆ ಬಂದಿತ್ತು. ಹೇಳಿಕೆ 3, 1973ರ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ಬದಲಾಗಿ ಮೇಲಿನ ಕಾಯ್ದೆ ಜಾತಿಗೆ ಬಂದಿದೆ. ತಪ್ಪಾಗಿರುವ ಹೇಳಿಕೆಯುಳ್ಳ ಆಯ್ಕೆ ಗುರುತಿಸಿ. ಇರುವಂತಹ 3 ಹೇಳಿಕೆಗಳಲ್ಲಿ ತಪ್ಪಾಗಿರೋದು ಯಾವುದು ಅಂತ ನಾವು ಗುರುತಿಸಬೇಕಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು
ಬಿ ಅಂದರೆ ಎ 2 ಮತ್ತು 3 ಮಾತ್ರ ತಪ್ಪಾಗಿದೆ. ಇನ್ನು ಫಸ್ಟ್ ಒನ್ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ. ಯಾವುದೇ ಒಂದು ವಸ್ತುವನ್ನು ಸತತವಾಗಿ ಬಳಸಿದಾಗ ಅಥವಾ ಉಪಭೋಗಿಸಿದಾಗ ಆ ಸರಕಿನಲ್ಲಿ ತೃಪ್ತಿಪಡಿಸುವ ಗುಣ ಕಡಿಮೆ ಆಗುವುದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ಎನ್ನುವರು. ಹಾಗಾದರೆ ಇದನ್ನು ಪರಿಚಯಿಸಿದವರು ಯಾರು? ವಿಲಿಯಂ ಸ್ಟಾನ್ಲೆ ಜೇಮ್ಸ್, ಆಲ್ಫ್ರೆಡ್ ಮಾರ್ಷಲ್, ಪ್ರೋ ಗೋಸೆನ್, ಐಕೆ ಡಿ ಲಿಯೋನೆಲ್ ರಾಬಿನ್ಸ್. ಈ ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಐಕೆ ಸಿ ಪ್ರೋ ಗೋಸೆನ್ ಎನ್ನುವರು ಈ ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ಪರಿಚಯಿಸಿದ್ದಾರೆ. ಮುಂದಿನ ಪ್ರಶ್ನೆ. ಕೆಳಗಿನ ಯಾವುವು ನೇರ ತೆರಿಗೆಗಳಾಗಿವೆ? ಆದಾಯ ತೆರಿಗೆ, ಆಸ್ತಿ ತೆರಿಗೆ, ಪೂರ್ವಾನ್ವಯ ತೆರಿಗೆ, ಭತ್ಯೆಗಳ ಮೇಲಿನ ತೆರಿಗೆ, ಸೀಮಾ ಸುಂಕ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ ಸರಿಯಾಗಿದೆ. ಸೊ ಮೇಲಿನ 1, 2, 3, 4 ನೇರ ತೆರಿಗೆಗಳಾಗಿವೆ. 5ನೇದು ಸೀಮಾ ಸುಂಕ, ಅದು ಪರೋಕ್ಷ ತೆರಿಗೆ ಆಗಿದೆ. ಮುಂದಿನ ಪ್ರಶ್ನೆ. ಭಾರತದ ಕೇಂದ್ರ ಹಣಕಾಸು ಸಚಿವಾಲಯದ ಮೊದಲ ಮುಖ್ಯಸ್ಥರು ಯಾರಾಗಿದ್ದಾರೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ ಲಿಯಾಖತ್ ಅಲಿ ಖಾನ್ ರವರು ಭಾರತ ಕೇಂದ್ರ ಹಣಕಾಸು ಸಚಿವಾಲಯದ ಮೊದಲ ಮುಖ್ಯಸ್ಥರಾಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ನಾವು. ಪೆಂಟಾವೆಲೆಂಟ್ ಧಾತುವನ್ನು ಟೆಟ್ರಾವೆಲೆಂಟ್ ಧಾತುವಿಗೆ ಸೇರಿಸಿದಾಗ ಬರುವ ಉತ್ಪನ್ನ ಯಾವುದು? ಸೂಪರ್ ಕಂಡಕ್ಟರ್, ವಿದ್ಯುತ್ ನಿರೋಧಕ ವಸ್ತು, ಪಿ ವಿಧದ ಅರೆವಾಹಕ, ಎನ್ ವಿಧದ ಅರೆವಾಹಕ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಡಿ ಸರಿಯಾಗಿದೆ. ಅಂದರೆ ಎನ್ ವಿಧದ ಅರೆವಾಹಕವು ಈ ಪೆಂಟಾವೆಲೆಂಟ್ ಧಾತುವನ್ನು ಟೆಂಟಾವೆಲೆಂಟ್ ಧಾತುವಿಗೆ ಸೇರಿಸಿದಾಗ ಕಂಡುಬರುವಂತಹ ಉತ್ಪನ್ನವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ ನಾವು. ಪರಿಸರದಲ್ಲಿ ನೈಟ್ರೋಜನ್ ಚಕ್ರದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 4 ಹೇಳಿಕೆಗಳಿವೆ. 4 ಹೇಳಿಕೆಗಳನ್ನು ಗಮನಿಸ್ಕೊಂಡು ನಾವು ಸರಿಯಾದ ಹೇಳಿಕೆ ಯಾವುದು ಅಂತ ನಾವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳಿಸಬೇಕಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ 1 ಮತ್ತು 2 ಮಾತ್ರ ಸರಿಯಾಗಿದೆ. 1 ಮತ್ತು 3 ಸರಿಯಾಗಿದೆ. ಹಾಗಾಗಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ. ಮುಂದಿನ ಪ್ರಶ್ನೆ. ತಮ್ಮೆಲ್ಲ ಪ್ರಜನನ ಕ್ರಿಯೆಯಲ್ಲಿ ತೊಡಗಿ ಫಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡಬಲ್ಲಂತಹ ಜೀವಿಗಳ ಗುಂಪಿಗೆ ಏನೆನ್ನುತ್ತಾರೆ? ಸಸ್ತನಿಗಳು, ಜೀವಸಂದನಿ, ಜೀವ ಸಮುದಾಯ, ಪ್ರಭೇದ. ಈ ಒಂದು ಸಸ್ತನಿಗೆ ಯಾವ ಹೆಸರನ್ನು ನೀಡ್ತಾರೆ ಅಂತಂದರೆ ಪ್ರಭೇದ ಅಂತ ಕರಿತೀವಿ. ಪ್ರಭೇದ. ಓಕೆ, 19ನೇ ಪ್ರಶ್ನೆ. ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚ್ಯಂಕದ ಬದಲಾವಣೆಯ ದರವು ನಕಾರಾತ್ಮಕವಾದಾಗ ಇದು ಡ್ಯಾಶ್ ಎಂದು ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂತಂದರೆ ಆಯ್ಕೆ ಸಿ ಸರಿಯಾದ ಉತ್ತರ ಇದೆ. ಡಿಪ್ಸ್ಟೇಷನ್ ಅಂತ ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆ. ಬುರುಗು ಪ್ಲವನ್ ವಿಧಾನವನ್ನು ಕೆಳಗಿನ ಯಾವುದನ್ನು ಪಡೆಯಲು ಬಳಸುವಂತಹ ವಿಧಾನವಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಾಮ್ರ. ಮುಂದಿನ ಪ್ರಶ್ನೆ. ಪ್ರಾಥಮಿಕ ಶಿಲೆಯಾದಂತಹ ಅಗ್ನಿಶಿಲೆಗಳನ್ನು ಯಾವುದರ ಪ್ರಮಾಣ ಹೆಚ್ಚು ಕಡಿಮೆ ಇರುವ ಆಧಾರದ ಮೇಲೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳಾಗಿ ವಿಂಗಡಿಸಲಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ ಸಿಲಿಕಾ ಅಗ್ನಿಶಿಲೆಗಳಾಗಿ ವಿಂಗಡಿಸಲಾಗಿದೆ. ಮುಂದಿನ ಪ್ರಶ್ನೆ. ಮೇಲ್ಮುಖವಾಗಿ ಹರಿಯುವ ಶಿಲಾಪಾಕವು ಭೂಮಿಯ ಮೇಲ್ಮೈಯಿಂದ ಸ್ವಲ್ಪ ಕೆಳಗೆ ಅಂದರೆ ಮಧ್ಯಂತರದಲ್ಲಿ ಬೇಗನೆ ತಂಪುಗೊಂಡು ಘನರೂಪಕ್ಕೆ ತಿರುಗಿ ನಿರ್ಮಾಣಗೊಳ್ಳುವಂತಹ ಶಿಲೆಗಳನ್ನು ಏನಂತ ನಾವು ಹೇಳ್ತೀವಿ ಅಂತಂದರೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆಯ್ಕೆಗಳು ಬಂದ್ಬಿಟ್ಟು ಆಯ್ಕೆ ಎ ಪ್ಲುಟೋನಿಕ್ ಶಿಲೆಗಳು, ಆಯ್ಕೆ ಬಿ ಚೂರ್ಣದಿಕ್ಯ ಶಿಲೆಗಳು, ಆಯ್ಕೆ ಸಿ ಹೈಪಾ ಬೈಸ್ಲೆಸ್ ಶಿಲೆಗಳು, ಆಯ್ಕೆ ಡಿ ಮೃಣ್ಮಯ ಶಿಲೆಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ ಹೈಪಾ ಬೈಸೆಲ್ ಶಿಲೆಗಳಾಗಿ ನಿರ್ಮಾಣಗೊಳ್ಳುವ ಶಿಲೆಗಳು ಅಂತ ಕರಿತೀವಿ ನಾವು. ಮುಂದಿನ ಪ್ರಶ್ನೆ. ಬುಲೆನ್ ಅಥವಾ ಟ್ರಾನ್ಸಿಷನ್ ಸೀಮಾ ವಲಯವು ಕೆಳಗಿನ ಯಾವುದರ ನಡುವೆ ಕಂಡುಬರುತ್ತವೆ?
4 ಆಯ್ಕೆಗಳಿವೆ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ, ಹೊರ ಮತ್ತು ಒಳ ಕೇಂದ್ರಗಳ ಮಧ್ಯದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಈ ಹೇಳಿಕೆಗಳನ್ನು ಗಮನಿಸಿಕೊಂಡು ನಾವು ಉತ್ತರ ನೀಡಬೇಕಾಗಿರುತ್ತದೆ. ಮೇಲಿನ ಹೇಳಿಕೆಗಳಲ್ಲಿ ಉತ್ತರ ಭಾರತದ ನದಿಗಳ ಕುರಿತು ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ, 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, 4ನೇ ತಪ್ಪಾಗಿದೆ. ಅಂದರೆ ಸರ್ವಕಾಲಿಕ ನದಿಗಳಾಗಿದ್ದು ಕಿರಿದಾದ ಮತ್ತು ಆಳವಾದ ಕಣಿವೆಗಳಿಂದ ಕೂಡಿವೆ. ಓಕೆ, ಸರಿ. ಉತ್ತರ ಭಾರತದಲ್ಲಿ ಕಂಡುಬರುವಂಥದ್ದು ಇದು. ವಿಶಾಲವಾದ ಮೈದಾನ ಹಾಗೂ ಮುಖಜ ಭೂಮಿಗಳನ್ನು ನಿರ್ಮಿಸಿದೆ. ಗಂಗಾ ನದಿ ಮುಖಜ ಭೂಮಿ ನೀವು ಕೇಳಿರ್ತೀರಲ್ವಾ, ಅದು ಕೂಡ ಬಂದು ಇದು ನೌಕಾಯಾನಕ್ಕೆ ಸೂಕ್ತವಾಗಿದೆ. ಹೌದು, ನೌಕಾಯಾನಕ್ಕೂ ಸಹ ಸೂಕ್ತವಾಗಿದೆ. ಓಕೆ, ಈ 3 ಹೇಳಿಕೆಗಳು ಸರಿಯಾಗಿರುವುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ, 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಾಲಂ 15ನ್ನು ಸೇರ್ಪಡೆ ಮಾಡಿತ್ತು? ಇದು ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಮೀಸಲಾತಿ ಒದಗಿಸುವುದರ ಬಗ್ಗೆ ಹೇಳಿ ಯಾವ ಒಂದು ತಿದ್ದುಪಡಿ ತಿಳಿಸುತ್ತದೆ ಅಂತಂದರೆ ಆಯ್ಕೆ ಡಿ, 93ನೇ ತಿದ್ದುಪಡಿ ತಿಳಿಸುತ್ತದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಕೆಳಗಿನ ಯಾವ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ದೇಶಗಳಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿಕೊಟ್ಟಿದೆ? ಯಾವ ವಿಧಿ ಅಂತಂದರೆ 24ನೇ ವಿಧಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸಲ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬಹುದು? ಕೇವಲ 2 ಸಲ, 3 ಸಲ ಮಾತ್ರ, ಅವಧಿ ಮಿತಿ ಇಲ್ಲ, ನಿರಂತರವಾಗಿ, ಆದರೆ 2 ಸಲ ಇಲ್ಲವೆಂದರೆ 3 ಸಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ, ಅಂದರೆ ಇದಕ್ಕೆ ಅವಧಿಯ ಮಿತಿ ಇಲ್ಲ, ಯಾವಾಗ ಬೇಕಾದರೂ ಆಗ್ಬೋದು. ಮುಂದಿನ ಪ್ರಶ್ನೆ, ಸುಗ್ರೀವಾಜ್ಞೆ ಕೆಳಗಿನ ಯಾವ ಗುಂಪಿಗೆ ಸೇರುತ್ತದೆ? ಕಾರ್ಯಾಂಗ ಸಾಧನ, ಶಾಸಕಾಂಗ ಸಾಧನ, ನ್ಯಾಯಾಂಗ ಸಾಧನ, ಮೂಲಭೂತ ಕರ್ತವ್ಯ. ಈ ಸುಗ್ರೀವಾಜ್ಞೆ ಎನ್ನುವುದು ಯಾವ ಒಂದು ಗುಂಪಿಗೆ ಸೇರ್ತದೆ ಅಂತಂದರೆ ಆಯ್ಕೆ ಬಿ, ಶಾಸಕಾಂಗ ಸಾಧನಕ್ಕೆ ಇದು ಸೇರುತ್ತದೆ. 39ನೆಯ ಪ್ರಶ್ನೆ, ಭಾರತದ ರಾಷ್ಟ್ರಾಧ್ಯಕ್ಷರಲ್ಲಿ ಕೆಳಗಿನ ಯಾವ ವೀಟೋ ಅಧಿಕಾರವು ನಿಹಿತವಾಗಿರುತ್ತದೆ? ಆಯ್ಕೆಗಳು ಬಂದುಬಿಟ್ಟು ಮೇಲೆ 4 ಈ ಒಂದು ವೀಟೋ ಅಧಿಕಾರವನ್ನು 4 ರೀತಿ ತೋರಿಸಿದ್ದಾರೆ. ಅದಕ್ಕೆ ಆಧಾರವಾಗಿ ಇಟ್ಕೊಂಡು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳಿಸುವುದು. ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ, ಅಂದರೆ 2, 1, 2 ಮತ್ತು 3 ಮಾತ್ರ. 1, 2, 3 ಇವು ಸರಿಯಾಗಿದೆ. ಇವು ವೀಟೋ ಅಧಿಕಾರದ ನಿಹಿತವಾಗಿರುತ್ತದೆ. 40ನೇ ಪ್ರಶ್ನೆ, 12 ವರ್ಷಗಳ ದೀರ್ಘಕಾಲದವರೆಗೆ ಭಾರತದ ರಾಷ್ಟ್ರಪತಿಗಳಾಗಿದ್ದವರು ಯಾರು? ರಾಧಾಕೃಷ್ಣನ್, ರಾಜೇಂದ್ರ ಪ್ರಸಾದ್, ನಾರಾಯಣ್ ಹಾಗೆ ಅಬ್ದುಲ್ ಕಲಾಂ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಬಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ದೀರ್ಘಕಾಲದವರೆಗೆ ಅಂದರೆ 12 ವರ್ಷಗಳವರೆಗೆ ಇವರು ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 41ನೆಯ ಪ್ರಶ್ನೆ, ಮೊಘಲ್ ದೊರೆಯಾಗಿ ಅಕ್ಬರ್ನ ಸಿಂಹಾಸನಾವರೋಹಣ ನಡೆದಂತಹ ಸ್ಥಳ ಎಲ್ಲಿ? ದೆಹಲಿ, ಲಾಹೋರ್, ಸಿಕಂದರ್, ಕಲನೂರ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಲನೂರ್. ಇಲ್ಲಿ ಅಕ್ಬರ್ಗೆ ಸಿಂಹಾಸನವನ್ನು ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ರಾಮ್ ಮೋಹನ್ ರಾಯರಿಗೆ ರಾಜ ಎಂಬ ಬಿರುದನ್ನು ಪ್ರದಾನ ಮಾಡಿದವರು ಯಾರು? ಬ್ರಿಟಿಷ್ ಸರ್ಕಾರ, ಫಾರೂಕ್ ಸಿಯಾರ್, ಅಕ್ಬರ್ ಎರಡನೇ ಅಕ್ಬರ್, ಬಹದ್ದೂರ್ ಶಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ, ಅಂದರೆ 2ನೇ ಅಕ್ಬರನು ರಾಜಾ ರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎಂಬ ಬಿರುದನ್ನು ನೀಡಿದ್ದಾರೆ. ಮುಂದಿನ ಪ್ರಶ್ನೆ, ಮೊಘಲರ ಆಡಳಿತದಲ್ಲಿ ನೌಕಾಸೈನ್ಯದ ಅಧಿಕಾರವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ? ಯಾವ ಒಂದು ಏನಂತ ಕರಿತೀವಿ ಅಂತಂದರೆ ಮೀರ್ ಹೈ ಬಹರ್, ಅಂದರೆ ಆಯ್ಕೆ ಬಿ ಸರಿಯಾದ ಉತ್ತರ, ಮೀರ್ ಹೈ ಬಹರ್ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಮೈಸೂರಿನಲ್ಲಿ ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿ ಆರಂಭಿಸಿತು? ಸಿವೆಲ್ ಮಿಷನರಿ, ಮೈಸೂರು ಮಿಷನರಿ, ವೆಸ್ಲಿಯನ್ ಮಿಷನರಿ, ಬೇಸಿಲ್ ಮಿಷನರಿ. ಯಾವ ಒಂದು ಮಿಷನರಿ ಈ ಒಂದು ಶಾಲೆಗಳನ್ನು ಆರಂಭಿಸಿದೆ ಅಂದರೆ ಕ್ರೈಸ್ತ ಮಿಷನರಿ ಅಂತಂದರೆ ಆಪ್ಷನ್ ಸಿ, ವೆಸ್ಲಿಯನ್ ಮಿಷನರಿಯು ಇದನ್ನು ಮೈಸೂರಿನಲ್ಲಿ ಶಾಲೆಗಳನ್ನು ಆರಂಭಿಸಿದೆ, ಅಂದರೆ ಸ್ಕೂಲ್ಗಳನ್ನು. ಓಕೆ, ಮುಂದಿನ ಪ್ರಶ್ನೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು
ಅನುದಾನ ನೀಡುವ ಪದ್ಧತಿಯನ್ನು ಶಿಫಾರಸು ಮಾಡಿದಂತಹ ಆಯೋಗ ಯಾವುದು? ಆಯ್ಕೆ ಎ ಚಾರ್ಲ್ಸ್ವುಡ್ ಆಯೋಗ, ಆಯ್ಕೆ ಬಿ ಅಂಟರ್ ಆಯೋಗ, ಆಯ್ಕೆ ಸಿ ಸ್ಯಾಡ್ಲರ್ ವಿವಿ ಆಯೋಗ, ಆಯ್ಕೆ ಡಿ ಕೊಠಾರಿ ಶಿಕ್ಷಣ ಆಯೋಗ. 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯೋಗ ಬಂದ್ಬಿಟ್ಟು ಆಯ್ಕೆ ಎ ಅಂದರೆ ಚಾರ್ಲ್ಸ್ವುಡ್ ಆಯೋಗವು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 1890ನೇ ವರ್ಷದಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಥಮ ಮಹಿಳಾ ಪದವೀಧರರೇ ಯಾರು? ಕದಂಬಿನಿ ಗಂಗೂಲಿ, ಪ್ರೀತಿಲತಾ ವಡ್ಡೇದಾರ್, ಬೀನಾ ದಾಸ್, ವಿಜಯಲಕ್ಷ್ಮಿ ಪಂಡಿತ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ ಗಂಗೂಲಿ ಅವರು ಪ್ರಥಮ ಮಹಿಳಾ ಪದವೀಧರರಾಗಿದ್ದಾರೆ. ಓಕೆ, 47ನೇ ಪ್ರಶ್ನೆ ನೋಡೋಣ ನಾವು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿಕೊಂಡು ಯಾವುದು ತಪ್ಪಾದ ಹೇಳಿಕೆ ಅಂತ ನಾವು ಗುರುತಿಸಬೇಕಾಗಿದೆ. 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಹೇಳಿಕೆಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಅಂದರೆ 1 ಮತ್ತು 2 ತಪ್ಪಾಗಿರ್ತವೆ. 1 ಮತ್ತು 2. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ. ಮುಂದಿನ ಪ್ರಶ್ನೆ 48ನೇದು, ಲಿಟ್ಮಸ್ನ ಬಣ್ಣವು ದ್ರಾವಣ ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯವೋ ಅಲ್ಲದಿದ್ದಾಗ ಡ್ಯಾಶ್ ಆಗಿರುತ್ತದೆ. ಅದು ಏನಾಗಿರ್ತದೆ ಅಂತಂದರೆ ಆಯ್ಕೆ ಸಿ ನೇರಳೆ ಆಗಿರ್ತದೆ. ಹೆಂಗೇನಾಗಿರ್ತದೆ? ನೇರಳೆ ಆಗಿರ್ತದೆ. 49ನೇ ಪ್ರಶ್ನೆ, ಕೆಳಗಿನವುದನ್ನು ಪೂರ್ಣಗೊಳಿಸಿ. ಅಂದರೆ ಆಮ್ಲ ಪ್ಲಸ್ ಲೋಹ ಡ್ಯಾಶ್ ಏನಾಗಿರ್ತದೆ? ಹೈಡ್ರೋಜನ್ ಅನಿಲ ಆಗಿರ್ತದ, ಅಥವಾ ಹೈಡ್ರೋಜನ್ ಅನಿಲ ಪ್ಲಸ್ ಲವಣ ಆಗಿರ್ತದೋ, ಅಥವಾ ಹೈಡ್ರೋಜನ್ ಅನಿಲ ಪ್ಲಸ್ ನೀರಾವಿ ಆಗಿರ್ತದೋ, ಅಥವಾ ಹೈಡ್ರೋಜನ್ ಅನಿಲ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೋ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಬಿ ಅಂದರೆ ಹೈಡ್ರೋಜನ್ ಅನಿಲ ಪ್ಲಸ್ ಲವಣ ಆಗಿರುತ್ತದೆ. ಓಕೆ, ಕೊನೆಯ ಪ್ರಶ್ನೆ ನೋಡೋಣ ನಾವು. 50ನೇ ಪ್ರಶ್ನೆ, ಕೆಳಗಿನ ಯಾವೆಲ್ಲ ನೈಸರ್ಗಿಕ ವಸ್ತುಗಳು ದ್ರಾವಣದಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲದ ಅಸ್ತಿತ್ವವನ್ನು ಸೂಚಿಸುವಂತಹ ಸಾಮರ್ಥ್ಯ ಹೊಂದಿದೆ? ಓಕೆ, ಆಯ್ಕೆಗಳನ್ನು ಅಂದರೆ 7 ರೀತಿಯ ಪ್ರತ್ಯಾಮ್ಲಗಳನ್ನು ನೀಡಿದರೆ ಅದರಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡಬೇಕು. ಈ ಒಂದು ಪ್ರಶ್ನೆಗೆ ಅಂದರೆ 4 ಆಯ್ಕೆಗಳಿವೆ, 1, 2, 3, 4 ಅಂತ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ ಅಂದರೆ 1, 2, 3, 4, 5 ಮತ್ತು 6 ಸರಿಯಾಗಿವೆ. 7 ತಪ್ಪು, ಫಿನಾಫಿಲಿಸ್ ಎನ್ನುವುದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎ 1, 2, 3, 4, 5, 6 ಮಾತ್ರ. 7ನೇದು ಪ್ರತ್ಯಾಮ್ಲದ ಸಾಮರ್ಥ್ಯವನ್ನು ಹೊಂದಿಲ್ಲ. ಓಕೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು 50 ರೀತಿಯ ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.